ಸಿದ್ದರಾಮಯ್ಯ ಅವರು ಲೀಸ್ ಬೇಸ್ಡ್ ಸಿಎಂ, ಗುತ್ತಿಗೆ ಆಧಾರಿತ ಮುಖ್ಯಮಂತ್ರಿ. ಯಾರು ಹೇಳಿದ್ದು? ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು. ಹಾಗಿದ್ರೆ ಸಿದ್ದರಾಮಯ್ಯ ಅವರು ದೇವರಾಜ್ ಅರಸು ಅವರ ದಾಖಲೆ ಮುರಿದಿದ್ದಾರೆ ಎನ್ನುವಂಥದ್ದೇ ಸುಳ್ಳ ಅಥವಾ ಅದೆಲ್ಲವೂ ಕೂಡ ಭ್ರಮೇನಾ? ಕಾರಣ ಇಷ್ಟೇ, ಅತಿ ಹೆಚ್ಚು ಶಾಸಕರ ಬಲದೊಂದಿಗೆ ಫೆಬ್ರವರಿ 3, 2006 ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಗಾದಿಗೇರಿ 20 ತಿಂಗಳ ಕಾಲ ಸುದೀರ್ಘ ರಾಜ್ಯಭಾರ ಮಾಡಿದಂತಹ ಕುಮಾರಸ್ವಾಮಿ ಅವರು ಯಾವ ಕಾರಣಕ್ಕೆ ಸಿಎಂ ಆದ್ರು? ಅವರ ತಂದೆಯನ್ನು ಕೂಡ ಧಿಕ್ಕರಿಸಿ ಈ ನಾಡಿಗೋಸ್ಕರ ಮುಖ್ಯಮಂತ್ರಿ ಆದ್ರು. ಅವತ್ತು ಕೂಡ ಅವರು ಗುತ್ತಿಗೆ ಆಧಾರಿತ ಮುಖ್ಯಮಂತ್ರಿ ಆಗಿರಲಿಲ್ಲ ಈ ಸಿದ್ದರಾಮಯ್ಯನ ತರ. ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ತರ ಅಲ್ಲ. ಯಾಕಂದ್ರೆ ಅವತ್ತು ಅವ್ರ ಜೊತೆಲಿ ಇದ್ದಿದ್ದು ಸುಮಾರು 39 ಶಾಸಕರು. ಅದು ಕೂಡ ಒಬ್ಬ ಕುರುಬನ ಮಗ ರಾಜ್ಯಾಧ್ಯಕ್ಷನಾದಾಗ 58 ಸ್ಥಾನ ಗೆದ್ದಿತ್ತಲ್ಲ JDS ಅವರ ಜೀವಮಾನದಲ್ಲಿ, ಜಾತ್ಯತೀತ ಜನತಾದಳದ ಜೀವಮಾನದಲ್ಲಿ. ಅಂತಹ ಒಬ್ಬ ಕುರುಬನ ಮಗ ರಾಜ್ಯಾಧ್ಯಕ್ಷನಾಗಿ 58 ಸ್ಥಾನ ಗೆದ್ದಿದ್ರಲ್ಲ, ಅಂತಹ 58 ಶಾಸಕರ ಪೈಕಿ 39 ಶಾಸಕರನ್ನ ಕರ್ಕೊಂಡೋಗಿ ಬಿಜೆಪಿ ಜೊತೆಯಲ್ಲಿ ಅವರು ಫಸ್ಟ್ ಟೈಮ್ ಜಾತ್ಯತೀತ ಅಂದೇನ್ರಿ, ನನ್ನ ಡಿಕ್ಷನರಿಲೇ ಆ ಪದ ಇಲ್ಲ. ಅದು ಆಫ್ಟರ್ ಆಲ್ ಪದ ಜಾತ್ಯತೀತ ಅನ್ನುವಂಥದ್ದು ಸುಮ್ಮನೆ ನಮ್ಮ ಪಕ್ಷದ ಕೊನೆಯಲ್ಲಿ ಸಿಕ್ಕಿಸ್ಕೊಂಡಿದ್ದೀವಿ ಅನ್ನೋ ಮೆಸೇಜನ್ನು ತುಂಬ ಧೈರ್ಯವಾಗಿ ಒಬ್ಬ ರಣಧೀರನ ರೀತಿಯಲ್ಲಿ, ಈ ನಾಡು ಕಂಡ ಅತ್ಯಂತ ಸರ್ವಶ್ರೇಷ್ಠ ಮುತ್ಸದಿಯ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದು ಇದೇ ನಮ್ಮ ಕುಮಾರಸ್ವಾಮಿ ಅವರು. ಆದರೆ ಅವತ್ತು 25 ತಿಂಗಳಿಗೆ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಸ್ಥಿತಿ ಬಂದಿದ್ದು. ಅವರು ಗುತ್ತಿಗೆ ಆಧಾರಿತ ಮುಖ್ಯಮಂತ್ರಿ ಆಗಿರಲಿಲ್ಲ ಈ ಸಿದ್ದರಾಮಯ್ಯನ ತರ. ಯಾಕಂದ್ರೆ ಅವರ ಜೊತೆಲಿ 39 ಶಾಸಕರಿದ್ರು. ಯಡಿಯೂರಪ್ಪ ಜೊತೆಲಿ ಕಡಿಮೆ ಜನ ಶಾಸಕರಿದ್ರು. ನಂಬರ್ 1. ನಂಬರ್ 2, ಮೇ 23, 2018 ಮತ್ತೊಂದು ಸಲ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗ್ತಾರೆ. ಅವತ್ತು ಅವ್ರ ಜೊತೆಲಿ ಎಷ್ಟು ಶಾಸಕರಿದ್ರು ಗೊತ್ತೇನು? 37 ಶಾಸಕರು. ಕಾಂಗ್ರೆಸ್ ಬಳಿ ಇಷ್ಟು ಶಾಸಕರೇ ಇರಲಿಲ್ಲ, ಆದ್ರೂ ಅವರು ಮುಖ್ಯಮಂತ್ರಿ ಆದ್ರು. ಆಮೇಲೆ ಅವ್ರು ಏನ್ ಹೇಳ್ತಾರೆ? ಒಬ್ಬ ವಿಷಕಂಠನ ರೀತಿಯಲ್ಲಿ ಎಲ್ಲವನ್ನ ನುಂಗಿಕೊಂಡು ಇಲ್ಲೇ ಗಂಟ್ಲಲ್ಲಿ ಇಟ್ಕೊಂಡು ನೀಲಕಂಠನ ರೀತಿಯಲ್ಲಿ ಕುಮಾರಣ್ಣ ರಾಜ್ಯಭಾರ ಮಾಡಿದ್ರು. ಒಬ್ಬ ಗುಮಾಸ್ತಾನ ರೀತಿಯಲ್ಲಿ ಕುಮಾರಣ್ಣ ಈ ನಾಡಿಗೋಸ್ಕರ ರಾಜ್ಯಭಾರ ಮಾಡಿದ್ರು. ವಿಶೇಷ ಅಂದ್ರೆ ಯಾವುದೋ ಒಬ್ಬ ಕುರುಬರ ಹುಡುಗ, ಕುರುಬರ ಮನೆಯ ಮಗ, ಎಲ್ಲೋ ಕೂತ್ಕೊಂಡು ಏನೋ ಹೇಳಿಕೆ ಕೊಟ್ಟರು ಕೂಡ ಹೆದರ್ಲಿಲ್ಲ, ಜಗ್ಲಿಲ್ಲ, ಬಗ್ಲಿಲ್ಲ. ಅಮೆರಿಕದಲ್ಲಿದ್ರು, ವಿದೇಶದಲ್ಲಿದ್ರು. ಆಗ್ಲೂ ಅವರು ಗುತ್ತಿಗೆ ಆಧಾರಿತ ಮುಖ್ಯಮಂತ್ರಿ ಆಗಿರ್ಲಿಲ್ಲ ಈ ಸಿದ್ದರಾಮಯ್ಯನ ತರ. ಯಾಕಂದ್ರೆ 113 ಮ್ಯಾಜಿಕ್ ನಂಬರ್ ಬೇಕ್ರಿ. ಬರೀ 37, 19, 18, 23 ಇಷ್ಟೇ ಶಾಸಕರನ್ನು ಇಟ್ಕೊಂಡು ನಾವು ಮುಖ್ಯಮಂತ್ರಿ ಆಗ್ತೀವಿ. ಆದ್ರೆ ನಾವು ಗುತ್ತಿಗೆ ಆಧಾರಿತ ಮುಖ್ಯಮಂತ್ರಿ ಅಲ್ಲ ಸಿದ್ದರಾಮಯ್ಯನ ರೀತಿಯಲ್ಲಿ. ಕುಮಾರಣ್ಣ ಅವ್ರು ಹೇಳಿದ್ದಾರೆ, ಗೌರವಾನ್ವಿತ ಕುಮಾರಣ್ಣ ಅವ್ರು ಹೇಳಿದ್ದಾರೆ, ಈ ನಾಡು ಕಂಡ ಸರ್ವಶ್ರೇಷ್ಠ ಮುಖ್ಯಮಂತ್ರಿ ಹೇಳಿದ್ದಾರೆ, ಸಿದ್ದರಾಮಯ್ಯ ಗುತ್ತಿಗೆ ಆಧಾರಿತ ಮುಖ್ಯಮಂತ್ರಿ ಅಂತ. ಕರೆಕ್ಟ್. ದೇವರಾಜ್ ಅರಸುನೇ, ಸಿದ್ದರಾಮಯ್ಯನೇ ಕರೆಕ್ಟ್. ಆದ್ರೆ ಒಬ್ಬ ಮುಖ್ಯಮಂತ್ರಿ ಆಗಲಿಕ್ಕೆ ಆಗಷ್ಟೇ ಶಾಸಕರಾಗಿ ಆಯ್ಕೆ ಆದವರು 1 ವರ್ಷ 2 ವರ್ಷ ಮುಗ್ದಿತ್ತಷ್ಟೇ. ಶಾಸಕರಾಗಿ ಆಯ್ಕೆಯಾಗಿ 48 ತಿಂಗಳಿಗೇನೆ ಒಬ್ರಿಗೂ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅಂದ್ರೆ, ಒಂದು ಪಕ್ಷ ಫ್ಯಾಮಿಲಿ ಹೆಸರಲ್ಲಿ ರಿಜಿಸ್ಟರ್ ಆಗಿರಬೇಕು. ಮೇ ಬಿ ಈ ದೇಶದಲ್ಲಿ ಯಾವ ಪಕ್ಷವೂ ಕೂಡ ಒಂದು ಕುಟುಂಬದ ಸ್ವತ್ತು ಅಂತ ರಿಜಿಸ್ಟರ್ ಆಗಿರೋದಿಲ್ಲ ಅಂತ ಅನ್ಕೊಂಡಿದ್ದೀನಿ. ಇದು ವಾಸ್ತವ ಇದ್ದಿರಬಹುದು. ಆದ್ರೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆದ್ರು. ಗುತ್ತಿಗೆ ಆಧಾರಿತ ಮುಖ್ಯಮಂತ್ರಿ ಅಲ್ಲ, ಗುಮಾಸ್ತ ಮುಖ್ಯಮಂತ್ರಿ ಅಂತ ಅವರೇ ಹೇಳ್ಕೊಂಡ್ರು. ವಿಷಕಂಠ ಮುಖ್ಯಮಂತ್ರಿ ಅಂತ ಅವರೇ ಹೇಳ್ಕೊಂಡ್ರು. ಪ್ರಣಾಳಿಕೆಯ ಶಿಶು ಅಂತ ಅವರೇ ಹೇಳ್ಕೊಂಡ್ರು. ಪ್ರಾಯೋಗಿಕ ಶಿಶು ಪಾಪ. ಬಟ್ ಸಿದ್ದರಾಮಯ್ಯ ಲೀಸ್ ಬೇಸ್ಡ್ ಸಿಎಂ. ಒಬ್ಬ ಗುಮಾಸ್ತ ಮುಖ್ಯಮಂತ್ರಿ ಆಗೋದಕ್ಕೂ, ಒಬ್ಬ ಪ್ರಣಾಳಿಕೆ ಶಿಶು ಮುಖ್ಯಮಂತ್ರಿ ಆಗೋದಕ್ಕೂ, ಅಥವಾ ಒಬ್ಬ ವಿಷಕಂಠ ಮುಖ್ಯಮಂತ್ರಿ ಆಗೋದಕ್ಕೂ, ಒಬ್ಬ ಅಹಿಂದ ನಾಯಕ ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಆಗೋದಕ್ಕೂ ವ್ಯತ್ಯಾಸಗಳಿದೆ.
ಯಡಿಯೂರಪ್ಪ ಅವರು ಆನಂತರದಲ್ಲಿ ಏನು ಹೇಳಿಕೆ ಕೊಟ್ಟರು 2008ರಲ್ಲಿ ಕಣ್ಣೀರು ಹಾಕ್ಕೊಂಡು ಏನು ಹೇಳಿದ್ರು. ಆನಂತರ ಚುನಾವಣೆಗೆ ಹೋದಾಗ ಕುಮಾರಣ್ಣನ ಪಕ್ಷ ಎಲ್ಲಿಗೆ ಬಂದು ನಿಂತಿತ್ತು ಯೋಚನೆ ಮಾಡಬೇಕು. ಯಾಕಂದ್ರೆ ಅವರು ಗುತ್ತಿಗೆ ಆಧಾರಿತ ಮುಖ್ಯಮಂತ್ರಿ ಅಲ್ಲ ಸಿದ್ದರಾಮಯ್ಯನ ರೀತಿಲಿ. ಅಗೇನ್ ಈಗ 2018 ಚುನಾವಣೆ ಮುಗಿದ ಮೇಲೆ 23ರ ಚುನಾವಣೆಯಲ್ಲಿ ಆ ಸಂದರ್ಭ ಕೋವಿಡ್-19 ಅಂತ ಏನೋ ಒಂದು ಕಾಯಿಲೆ ಬಂದಿತ್ತು. ಅದೇನೋ ಕಾಕತಾಳೀಯ ಇದ್ದಿರಬಹುದು. 19 ಶಾಸಕರ ಆಯ್ಕೆ ಆದ್ರು ಕೋವಿಡ್-19 ಸೇನೆ ತರ. ಅದು ಕುಮಾರಣ್ಣ. ಸಿದ್ದರಾಮಯ್ಯನ ತರ ಕುಮಾರಣ್ಣ ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಅಲ್ಲ. ಅವರು ವಿಷಕಂಠ ಮುಖ್ಯಮಂತ್ರಿ, ಅವರು ಪ್ರಣಾಳ ಶಿಶು ಮುಖ್ಯಮಂತ್ರಿ, ಅವರು ಗುಮಾಸ್ತಾ ಮುಖ್ಯಮಂತ್ರಿ. ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಅಲ್ಲವೇ ಅಲ್ಲ ಕುಮಾರಣ್ಣ. ದಿ ಗ್ರೇಟ್ ಸಿದ್ದರಾಮಯ್ಯ ಏನ್ರಿ ಅದು ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಆ ಮೂರೂ ಸಮಾಜದ ಮೂರೂ ವರ್ಗಗಳ ಮತಗಳೇ ಇಲ್ಲದೆ ಜಾತ್ಯತೀತ ಜನತಾದಳ 113 ಸ್ಥಾನ ಗೆಲ್ಲತ್ತೆ. ಬೇಕಿದ್ರೆ ಯಾರಾದ್ರೂ ಅಹಿಂದ ವರ್ಗದವರಿದ್ರೆ ನೀವು ಯೋಚನೆ ಮಾಡಿ. ನೀವೇ ಆಯ್ಕೆ ಮಾಡಿದಂತಹ ಒಬ್ಬ ನಾಯಕ ಗುತ್ತಿಗೆ ಆಧಾರಿತ ಮುಖ್ಯಮಂತ್ರಿ ಆಗಿದ್ದಾರೆ. ಅಂತಹ ಗುತ್ತಿಗೆ ಆಧಾರಿತ ಮುಖ್ಯಮಂತ್ರಿಯ ಸ್ಥಾನ ಜೆಡಿಎಸ್ ಪಕ್ಷಕ್ಕೆ ಬೇಕಿಲ್ಲ, ಜೆಡಿಎಸ್ ಅಭ್ಯರ್ಥಿಗಳಿಗೆ ಬೇಕಿಲ್ಲ. ನಿಮಗೆ ಸ್ವಾಭಿಮಾನ ಇದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ನೀವು ಒಬ್ಬ ವಿಷಕಂಠನನ್ನ ಅಥವಾ ಒಬ್ಬ ಗುಮಾಸ್ತಾ ಮುಖ್ಯಮಂತ್ರಿಯನ್ನ ಅಥವಾ ಒಬ್ಬ ಪ್ರಣಾಳ ಶಿಶು ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡಬೇಕು. ಸೊ ನಿಮ್ಮ ಮತಗಳೇ ಬೇಕಿಲ್ಲ ಜೆಡಿಎಸ್ ಪಕ್ಷಕ್ಕಾಗ್ಲಿ ಅಥವಾ ಜೆಡಿಎಸ್ ಜೊತೆಗೆ ಮೈತ್ರಿ ಮಾಡಿಕೊಳ್ಳಬಹುದಾದಂತಹ ಪಕ್ಷಕ್ಕಾಗ್ಲಿ ನಿಮ್ಮ ಮತಗಳು ಬೇಕಿಲ್ಲ. ಸಾಕು 1, 2, 3 ಮೇಲ್ವರ್ಗಗಳೇನಿದೆ ಅವು ಮತ ಬಿದ್ದುಬಿಟ್ರೆ 113 ಏನ್ರಿ 226 ಗೆಲ್ಲಬಹುದು. ಇನ್ನೆರಡು ಎಕ್ಸ್ಟ್ರಾ ಎಲ್ಲಾದ್ರೂ ತಗೊಂಬರೋಣ. ಕಾಸರಗೋಡಿಂದ ಒಂದು, ಹೊಸೂರಿಂದ ಒಂದು ಎಲ್ಲಾದ್ರೂ ತಗೊಂಡು 224ಕ್ಕೆ ಇನ್ನೆರಡು ಆ್ಯಡ್ ಮಾಡ್ಕೊಂಡು 26 ಗೆಲ್ಲಬಹುದು. ಆದರೂ ಕುಮಾರಣ್ಣ ಒಬ್ಬ ಗುಮಾಸ್ತಾ ಮುಖ್ಯಮಂತ್ರಿ, ಕುಮಾರಣ್ಣ ಒಬ್ಬ ವಿಷಕಂಠ ಮುಖ್ಯಮಂತ್ರಿ, ಕುಮಾರಣ್ಣ ಒಬ್ಬ ಪ್ರಣಾಳ ಶಿಶು ಮುಖ್ಯಮಂತ್ರಿ. ಸಿದ್ದರಾಮಯ್ಯನ ತರ ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಅಲ್ಲ. 126 ಗೆಲ್ಲೋದೇನು 37 ಇದ್ರೆ ಸಾಕು ನಮಗೆ. ಇಲ್ಲ ಅದೇ ಕುರುಬರ ಮನೆಯ ಹುಡುಗನ ನೇತೃತ್ವದಲ್ಲಿ 58 ಗೆದ್ದಾಗ ಅದರಲ್ಲಿ 39 ಜನ ಕರ್ಕೊಂಬಂದು ಮುಖ್ಯಮಂತ್ರಿ, ಅದು ತಾಕತ್ತು. 19 ಸೀಟ್ ಇದ್ರು ಸಾಕು ಕೋವಿಡ್-19 ತರ. ಸೊ ನಾನು ಹೇಳಲಿಕ್ಕೆ ಬಂದೆ ಅಂದ್ರೆ ಈ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರು ಏನಿದ್ದಾರೆ ಅವರು ಯಾಕೆ ಅವರ ನಾಯಕನನ್ನ ಲೀಸ್ಡ್ ಬೇಸ್ಡ್ ಮುಖ್ಯಮಂತ್ರಿ, ಗುತ್ತಿಗೆ ಆಧಾರಿತ ಮುಖ್ಯಮಂತ್ರಿಯನ್ನಾಗಿ ಮಾಡಿಬಿಟ್ರು? ಮತ್ ಕಾರ್ಯಕ್ರಮಗಳೇನ್ರಿ? ಅನ್ನ ಭಾಗ್ಯ ಯೋಜನೆ ಎಲ್ಲ ಬಡವ್ರಿಗೆ ಅನ್ನ ಕೊಟ್ಬಿಟ್ರೆ ನಾಳೆ ಕೂಲಿಗಾರು ಬರ್ತಾರೆ. ಗುಮಾಸ್ತಾ ಮುಖ್ಯಮಂತ್ರಿ ಅಥವಾ ಆ ಕಡೆಯ ಜನ ಯೋಚನೆ ಮಾಡ್ತಾರೆ. ಸೊ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿ ಧ್ವನಿ ಎತ್ತುವ ಅಹಿಂದ ಮುಖ್ಯಮಂತ್ರಿ, ಲೀಸ್ ಬೇಸ್ಡ್ ಮುಖ್ಯಮಂತ್ರಿ. ಸೊ ನಿಮ್ಮ ಮತಗಳು ಕಟ್ಟು ಕದಲದೆ ನೀವೆಲ್ಲಿದ್ರೂ ಅಲ್ಲೇ ಹಾಕೊಳ್ಳಿ. ಪಾಪ ಗುಮಾಸ್ತಾ ಮುಖ್ಯಮಂತ್ರಿ ಪಕ್ಷಕ್ಕಾಗ್ಲಿ ಅವರ ಮೈತ್ರಿ ಪಕ್ಷಕ್ಕಾಗ್ಲಿ ನಿಮ್ಮ ಮತಗಳ ಅಗತ್ಯ ಇಲ್ಲ, ಜರೂರತ್ತಿಲ್ಲ. ಅವ್ರು ಹೇಗೋ ಆಗ್ತಾರೆ. 23 ಅಲ್ಲ, ನೀವು 33ಕ್ಕೂ 38ಕ್ಕೂ ನಿಮಗೆ ಸ್ವಾಭಿಮಾನ ಇದ್ರೆ ನಿಮ್ಮ ಮತಗಳು ನೀವೇ ಇಟ್ಕೊಳ್ರಿ. ಪಾಪ ಇವು ಎರಡಕ್ಕೂ ಹಾಕ್ಬೇಡ್ರಿ ಅಂತ ಅವರು ಈಗಲೂ ಕೂಡ ಒಂದು ಮೆಸೇಜ್ ಅನ್ನ ಕೊಡ್ತಿದ್ದಾರೆ. ಸೊ ಈ ಲೀಸ್ ಬೇಸ್ಡ್ ಮುಖ್ಯಮಂತ್ರಿ ಬಗ್ಗೆ ನೀವೇನಂತೀರಾ? ಅಥವಾ ಗುಮಾಸ್ತಾ ಮುಖ್ಯಮಂತ್ರಿ ಬಗ್ಗೆ, ಈ ವಿಷಕಂಠ ಮುಖ್ಯಮಂತ್ರಿ ಬಗ್ಗೆ, ಈ ಪ್ರಣಾಳ ಶಿಶು ಮುಖ್ಯಮಂತ್ರಿ ಬಗ್ಗೆ ನಿಮ್ಮ ಮನಸ್ಥಿತಿ ಏನು ಅಥವಾ ನಿಮ್ಮ ಮನೋವೇದನೆ ಏನು? ಕಮೆಂಟ್ ಮಾಡಿ.